ನಾನು ಅಮ್ಮ ಮನೆಗೆ ಹೋಗಿದ್ದೆ ಕಣ್ಪುಟಿ. ಓಹೋ, ಕೈಯಾಗ ರಾಖಿ ಬೇರೆ ಇಟ್ಕೊಂಡು ಬರ್ತಾ ಇದ್ಯಾ? ಏನ್ ಸಮಾಚಾರ? ಅಣ್ಣಂಗೆ ಅಚ್ಚು ಅಣ್ಣಂಗೆ ರಾಖಿ ಕಟ್ಟಣ ಅಂತ ಹೇಳ್ಬಿಟ್ಟು ಬರ್ತಾ ಇದೀನಿ ಅಕ್ಕ. ಅಚ್ಚು ಅಣ್ಣ ಇಲ್ವಾ? ಓಹೋ, ರಕ್ಷಾಬಂಧನ, ನಿನ್ಗೂ ರಾಖಿ ಕಟ್ಬೇಕು ಅಂತ ಎಲ್ಲ ಗೊತ್ತಾಯ್ತಲ್ಲ. ನಿಮ್ಮ ಅಣ್ಣ ಇಲ್ಲೇ ಎಲ್ಲ ಹೊರಗಡೆ ಹೋಗವ್ರೆ, ಒಂದು 10 ನಿಮಿಷ ನಿಂತ್ಕ, ಬರ್ತಾರೆ. ಬಂದ ತಕ್ಷಣ ಕಟ್ಬಿಡು, ಸರಿನಾ? ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು. ವರ್ಷ ವರ್ಷ ಕಟ್ತಾ ಇದ್ದ ಅಣ್ಣಂಗೆ ರಾಖಿನ? ಇಲ್ಲ ಅಕ್ಕ, ಮೊದಲನೇ ಕಿತ ಕೊಡ್ತಾ ಇರೋದು ನಾನು ರಾಖಿಯ. ಅಕ್ಕ, ನಾನು ಸೂರ್ಯನ್ ಕೊಟ್ಟಕ್ ಹೋಗಿದ್ದೆ ಕಣಕ್ಕ ರಾಖಿಯ. ಅವನು ನನಗೆ ರಾಖಿ ಕಟ್ಬೇಡ, ನಿಂಗೆ 4 ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ದ ಕಣಕ್ಕ. ಅದಕ್ಕೆ ಇನ್ ವೇಸ್ಟ್ ಆಯ್ತದಲ್ಲ, ಇನ್ ಯಾರು ಕೊಟ್ಟನಿ ಅಂತ ಗೊತ್ತಾ ಇದ್ದೆ. ರಾಜನೂ ಬೇಡ ಅಂತ ಓಡೋಗ್ಬಿಟ್ಟ. ಅದಕ್ಕೆ ಅಣ್ಣನ್ ಕೊಟ್ಟನ ಅಂತ ಹೇಳ್ಬಿಟ್ಟು ಬಂದೆ. ಅಣ್ಣ ನನ್ನ ಪ್ರೀತಿ ಅಣ್ಣ, ಕಟ್ಟಿಸ್ಕೊಂತದ್ ರಾಖಿನ ನನ್ ತಾವೇ. ಅಯ್ಯೋ, ನಿಮ್ಮಣ್ಣ ಕಟ್ಟಿಸ್ಕೊಳ್ಳಲ್ಲ ಅಂತ ಅಂತದೇನಮ್ಮ, ಕಟ್ಟಿಸ್ಕತದೆ. ನೋಡು, ನನಗೆ ಯಾರು ಅಣ್ಣ ತಮ್ಮ ಯಾರು ಇಲ್ಲ. ನಾವು ಕಾಲೇಜಿಗೆ ಯಾರಿಗಾದ್ರೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಅವ್ರಂತೂ ಇವತ್ತು ಕಾಲೇಜ್ಗೆ ಯಾರು ಬರ್ತಾನೆ ಇರಲಿಲ್ಲ, ರಜಾ ಹಾಕ್ಬಿಟ್ಟವ್ರು, ಗೊತ್ತಾ? ಹೌದಾ? ಹ್ಞೂ, ರಜಾ ಹಾಕ್ಬಿಡೋರು, ಬರ್ತಾನೆ ಇಲ್ಲ ರಾಖಿ ಹಬ್ಬದಿನ. ಹುಡುಗರು ಯಾರು ರಾಖಿ ಕಟ್ಟಿಸ್ಕೊಳ್ಳಲ್ಲ ಜಾಸ್ತಿ. ನಾನ್ ಕಟ್ತೀನಪ್ಪ, ಎಲ್ರಿಗೂ ಕೊಡ್ತೀನಿ. 4 ರಾಖಿ ತಕ ಬಂದಿದ್ದೆ. ನಮ್ಮ ಮನೆಯವ್ರಿಗೆ, ಆ ಕಡೆ ಮನೆಯವ್ರಿಗೆ ಎಲ್ಲರಿಗೂ ಕೊಡ್ದೆ ಅಕ್ಕ. ನಂಗೆ ಎಲ್ರೂ ಬಿಸ್ಕೆಟ್, ಲೇಸ್, ಚಾಕ್ಲೇಟ್, ಹಂಗೆ 100 ರೂಪೀಸ್ ದುಡ್ಡು ಎಲ್ಲನೂ ಕೊಟ್ರು, ಗೊತ್ತಾ? ಹಂಗೆ ವರ್ಷ ಕೊಡ್ತಾ ಇರ್ಬೇಕು ರಕ್ಷಾ ಬಂಧನಕ್ಕೆ, ಸರಿನಾ? ಹ್ಞೂ ಅಕ್ಕ, ವರ್ಷ ಕೊಡ್ತೀನಿ ನಾನಂತೂ, ಎಂದು ಮಿಸ್ ಮಾಡಲ್ಲ ಕಣಕ್ಕ ನಾನು. ಅದಕ್ಕೆ ಅಚ್ಚು ಅಣ್ಣನ್ ಕೊಟ್ಟನ ಅಂತ ರಾಖಿ ಎತ್ಕೊಂಡ್ ಬಂದೆ. ಅಜ್ಜಿ 4 ರಾಖಿನೇ ಕೊಡ್ಸಿದ್ದು, 20 ರೂಪೀಸ್ ಕೊಡಿಸ್ತಾ ಅಷ್ಟೇನೇನೆ. ಹೋಗ್ಲಿ ಬಿಡು, ಎಷ್ಟಾದ್ರೂ ಕಟ್ಬೇಕು ಅಷ್ಟೇನೆ. ನಮ್ಮ ಮನೆಗೆ ಸ್ವಂತ ಅಣ್ಣ ತಮ್ಮ ಇದ್ರೆ ಕಟ್ಬೇಕು, ಇಲ್ಲ ಅಂದ್ರೆ ನಿನ್ಗೆ ಯಾರು ಅಣ್ಣನ ಸಮಾನನೋ ಯಾರು ತಮ್ಮನ ಸಮಾನನೋ ಅವ್ರಿಗೆ ರಾಖಿ ಕಟ್ಬೇಕು. ನೋಡು, ನನಗೆ ಅಂತ ಯಾರು ಇಲ್ಲ ಇವಾಗ, ಅದಕ್ಕೆ ನಾನು ಯಾರು ಕೊಡ್ತಾ ಇಲ್ಲ. ನೀನು ರಚ್ಚು ಅಣ್ಣಂಗೆ ಕಟ್ಟು. ರಚ್ಚು ಅಣ್ಣ ನನಗೆ ಮಾವ ಆಗ್ಬೇಕು, ನನ್ನ ಮಾವಂಗೆಲ್ಲ ರಾಖಿ ಕಟ್ಟಲ್ಲ. ಓಹೋ, ಏನ್ ಪುಟ್ಟಿ, ಆರಾಮಾಗಿ ಬಂದ್ಬಿಟ್ಟಿದ್ಯಾ? ಹುಡಿಕಣ್ಣನ್ನ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಅಣ್ಣ, ಯಾಕೆ ರಕ್ಷಾ ಬಂಧನ ಕಣಣ್ಣ? ಅಯ್ಯೋ ಪುಟ್ಟಿ, ನೋಡು, ಇಲ್ಲಿ ತನಕ ನನಗೆ ಯಾರೂ ವಿಶ್ ಮಾಡಿ ರಾಖಿ ಕಟ್ಟಿದೋರೇ ಇಲ್ಲ. ನೀನಂತೂ ಹಂಗೆ ಬಂದ್ಬಿಟ್ಟಲ್ಲ ರಾಖಿ ಕಟ್ಟಕ್ಕೆ, ನೆನೆಸ್ಕೊಂಡು ನನಗಂತೂ ಖುಷಿ ಆಯ್ತು. ಬಾ ರಾಖಿ ಕಟ್ ಬಾ. ಸುಮ್ಕೆ ಕಟ್ಟಲ್ಲ, ನಂಗೆ ಚಾಕ್ಲೇಟ್ ಇಲ್ಲ ಏನಾರ ಐಸ್ ಕ್ರೀಮ್ ಏನಾರ ಕೊಡ್ಸಿದ್ರಿ ನಾನಂತೂ ಕೊಟ್ಟದ್ ರಾಖಿಯ. ಎಲ್ರೂ ಕೊಡ್ತಾರ ಗೊತ್ತೇನು? ನಾನು 100 ರೂಪಾಯಿ ಕೊಟ್ಟು, ಅಣ್ಣಯ್ಯ ಚಂದ್ರಣ್ಣಯ್ಯ 100 ರೂಪಾಯಿ ಕೊಡ್ತು. ಬಾ ಪುಟ್ಟಿ, ನಿಂಗೇನ್ ಬೇಕೋ ತಗೊಳ್ಳಿವಂತೆ, ನಾನು ಕೊಡ್ತೀನಿ ನಿನಗಂತೂ. ನಿನಗಿನ್ನ ಹೆಚ್ಚ ಫಸ್ಟ್ ಟೈಮ್ ನನಗೆ ತಂಗಿ ಅಂತ ಹೇಳ್ಕೊಂಡು ಬಂದು ರಾಖಿ ಕಟ್ತಾ ಇದೀಯಾ? ಅಣ್ಣನ ಹತ್ರ ಬಿಡ್ಬೇಡ, ಒಂದು 500 ರೂಪಾಯಿ ವಸೂಲಿ ಮಾಡೋಗು. ಅಣ್ಣ, ಯಾಪಿ ರಕ್ಷಾ ಬಂಧನ. ಅಯ್ಯೋ ಪುಟ್ಟಿ, ಥ್ಯಾಂಕ್ ಯು ಸೋ ಮಚ್ ಪುಟ್ಟಿ, ನೀನಂತೂ ನನ್ನ ಮುದ್ದಿನ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸುಮರಿ ಗೊಂಬೆಯೇ. ಇವಳು ಇಲ್ಲಿಗೆ ಬಂದ್ಲು, ನಾನು ಅಲ್ಲೆಲ್ಲ ಹುಡುಕಾಡ್ತಾ ಇದ್ದೀನಿ, ಎಲ್ಲೋದ್ಲಪ್ಪ ಅಂತ. ನೋಡಕ್ಕ, ನಿನ್ ಮಗಳು ನನ್ನ ಅಣ್ಣ ಅಂತ ಅನ್ಕೊಂಡು ರಾಖಿ ಕಟ್ಟಕ್ ಬಂದವಳೆ. ನೋಡು, ಇಲ್ಲಿ ತನಕ ನನಗಂತೂ ಯಾರು ರಾಖಿ ಅಂತೂ ಕಟ್ಟೇ ಇರ್ಲಿಲ್ಲ. ಕಾಲೇಜಾಗ ಯಾರೋ ಇಬ್ರೋ ಕಟ್ಟಿದ್ರು ಅಷ್ಟೇನೆ, ರಾಖಿ ಕಟ್ಟೋರೇ ಇರ್ಲಿಲ್ಲ. ಇವಾಗ ನೋಡು, ನೆನಪಾಯ್ತು ನನ್ಗಂತೂ, ನನ್ನ ಮುದ್ದಿನ ತಂಗಿ. 4 ರಾಖಿ ಹಿಡ್ಕೊಂಡು 8 ಜನ ಕೊಟ್ಟವಳೆ ಇವಳಂತೂ. ರಾಖಿ ಕಟ್ಟಕ್ ಹೋಯ್ಕೋದು, ಅವ್ನು ಯಾರು ರಾಖಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಕಿದ್ಕೊಂಡು ನೋಡ್ ಬಂದವಳು ನೋಡು ರಾಖಿಯ. ಇವಳಂತ ಬಿಟ್ರಿ ಊರೆಲ್ಲ ಹುಡ್ಕುದ್ರು ಸಿಗಕ್ಕಿಲ್ಲ ನೋಡು. ಅಯ್ಯಪ್ಪ. ಏಯ್ ಪುಟ್ಟಿ, ಹಂಗೆಲ್ಲ ಕೊಟ್ಬಿಟ್ಟು ಹಂಗೆಲ್ಲ ಮಾಡ್ತಾರೆ ನಮ್ಮ ಅಣ್ಣ. ಅಣ್ಣ ಅಂತ ಕೊಟ್ಮೇಲೆ ಏನಾದ್ರೂ ಕೊಡ್ಬೇಕಲ್ವೇನಣ್ಣ? ಎಲ್ರು ಕೊಡ್ತಾರಂತೆ, ಮತ್ತೆ ಯಾಕೆ ಕೊಡ್ಲಿಲ್ಲ ಅವನು? ಅದಕ್ಕೆ ರಾಖಿ ಕಿತ್ಕೊಂಡು ಓಡೋದೆ. ನಾನು ಹಂಗೇನೇನೆ. ಅಣ್ಣ, ಇವಾಗ ನೀನ್ ನನ್ಗೆ ಏನ್ ಕೊಡ್ತೀಯ ಹೇಳು? ನಂಗೆ ಡೈರಿ ಮಿಲ್ಕ್ ಬೇಕು, ನನಗೆ ಡೈರಿ ಮಿಲ್ಕೇ ಬೇಕು. ಈ ಕಡೆಯಿಂದ ಬಾರಿಸ್ಬಿಡ್ತೀನಿ, ಯೋಚಿತ ಹೇಳ್ತೀನಿ ನನಗೆ. ಅದು ಇದು ಅಂತ ಕೇಳಬಾರ್ದೆ, ತಿನ್ನೋದು ಅದು ಇದು ಅಂತ ಯೋಚ್ ಹೇಳಿದ್ರು ನೀನಂತೂ ಕೇಳೋದೇ ಇಲ್ಲ. ಬರೀ ನಂಗೆ ಚಾಕ್ಲೇಟ್ ಕೊಟ್ಟು ಬಿಸ್ಕೆಟ್ ಕೊಡ್ಸ್ರಿ. ತಿಂದು 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 ಏನ್ ದಪ್ಪ ಆಯ್ತು ಅವಳು ನೋಡು. 26 kg ಆಗೋಳು ಆಗ್ಲೇ ನಿನಗೆ, ತಿಂದು 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 ತಿಂದು. ಹಿಂಗೆ ತಿಂತಿರು, ಡುಮ್ಮಲಕ್ಕಾಗಿ ಒಂದಿನ ಹೋಯ್ತಿ ಅಷ್ಟೇ ನಿನಗೆ. ಬಿತ್ರಿನ್ ತಕ ಬಂದು ಸುಮ್ಕೇನಿಯ ಬಾ, ಎಂಟದನ್ವೇ ಬೇಡ. ಅಣ್ಣ ಪಾಪ ಯಾವಾಗನ ಓದಕ್ ತಂದ್ಕೊಡ್ತಾನೆ ಬಾ. ಬಿಡಾಕ, ಅಯ್ಯೋ ಮೊದಲನೇ ಕಿತ ರಾಖಿ ಕಟ್ಟೋಳು ನನಗೆ. ಏನ್ ಬೇಕ್ಬಿಟ್ಟಿ, ನಿಂಗೆ ಚಾಕ್ಲೇಟ್ ತಾನೇ? ಚಾಕ್ಲೇಟ್. ಏನೋ ನಿನಗೆ ಮೊದ್ಲೇ ಗೊತ್ತಿತ್ತವಳು ರಾಖಿ ಕಟ್ತಾಳೆ ಅಂತ? ಇಲ್ಲ, ಸುಮ್ಮನೆ ತಗೊಂಡ್ ಬಂದೆ ಅಷ್ಟೇನೆ. ಇವಳಿಗೆ ಕೊಡಕ್ಕೆ ಅಂತಾನೆ ತಗೊಂಡ್ಬಂದೆ. ಈಗ ರಾಖಿ ಕಟ್ಟಿರೋದಕ್ಕೆ ಹೆಂಗೋ ಕೊಡಕ್ಕೂ ಸರೋಯ್ತು ಬಿಡು. ಏನ್ ಪುಟ್ಟಿ, ಸಾಕಾ? ತಿನ್ನು ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಚಾಕ್ಲೇಟ್ಗಳೆಲ್ಲನೂ ತಿಂದು ಉಳ್ಕಲ್ ಮಾಡ್ಕೊಂಡು ಬಾಯಿಗಿರೋ ಅಲ್ಲೆಲ್ಲ ಉದ್ರೋಗಿ ಆಮೇಲಿಂದ ಚಾಕ್ಲೇಟ್ ತಿನ್ನಕ್ಕೂ ಹಾಕೊಡ್ದು, ಅನ್ನ ತಿನ್ನಕ್ಕೂ ಹಾಕೊಡ್ದು. ಹಂಗಾಗ್ಬೇಕು ನೋಡಿ ನಿಂಗೆ. ಅಂತದು ಇಲ್ಲ, ಸುಮ್ಕಿರಮ್ಮ, ನೀನ್ ಎದುರಿಸ್ಬೇಡ, ಏನು ಆಗಕ್ಕಿಲ್ಲ. ನಾನು ಅವತ್ತಿಂದ ತಿಂತಾ ಇದ್ದೀನಿ. ಮಹಾತ್ಮನು
ಹೋಯ್ತಿಯ ಸುಮ್ಮನೆ ನಿನ್ನೆ ಅಷ್ಟಿಷ್ಟೊಂದು ಕಾಸ್ಟ್ಲಿ ಚಾಕ್ಲೇಟ್ಗಳೆಲ್ಲನೂ ತಂದ್ಕೊಟ್ಟು ಸುಮ್ಮನೆ ಯಾಕೆ ಇದು ಮಾಡ್ತೀಯ ನಾನೇನಿ 50 ರೂಪಾಯಿ ಕೊಡು ಸುಮ್ಮನೆ ಹೋಗ್ಬಿಡ್ತೀನಿ ಯಾರು ಸುಮ್ಮನೆ ನೀ ಅಷ್ಟಿಷ್ಟೊಂದು ರೂಪಾಯಿ ಅವಕ್ಕೆಲ್ಲ 7 ರೂಪಾಯಿ ಆಗಕ್ಕಿಲ್ಲ 7 ಚಾಕ್ಲೇಟ ಇದು 3ನೇ ಕಿತ್ತ ತಂದ್ಕೊಡ್ತಿದ್ಯಾ ಏನಕ್ಕಪ್ಪ ತಂದ್ಕೊಡ್ತೀಯ ಸುಮ್ಕೆ ನೀಯ ಅಯ್ಯೋ ಅಕ್ಕ ನನಗಿನ್ನು ಯಾರವ್ರೆ ನಾನಿನ್ನೇನು ಬ್ಯಾಂಗ್ಳೂರ್ಗೆ ಹೊರಟೋಯ್ತೀನಿ ನಾನು ಬರೋದೇನೇನೆ ಇನ್ನು ಯಾವ ಕಾಲಕ್ಕೇನೋ ಗೊತ್ತಿಲ್ಲ ಈಗ ಅಲ್ಲಿ ತನಕ ಪಾಪ ಪುಟ್ಟಿ ನನಗೆ ಕಾಟ ಕೊಡೋಕ್ಕಿರಲ್ವಲ್ಲ ಮತ್ತೆ ಬೆಂಗಳೂರಿಂದ ಯಾವಾಗನ ಬರ್ಬೇಕಾದ್ರೆ ಒಂದ್ಸಲ ಹಂಗೆ ತಂದು ಕೊಡ್ಬೋದು ಹೋಗ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ವಲ್ಲ ಅದಕ್ಕೇ ನಾನೇನೆ ಹೋದ್ರೆ ಹೋಗ್ಲಿ ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ದು ತಿನ್ಲಿ ಬಿಡಿ ಅಕ್ಕ ನಾವು ಚಿಕ್ಕ ಹುಡುಗರಿದ್ದಾಗ ನೀನು ಎಷ್ಟು ತಂದು ಕೊಟ್ಟಿಲ್ಲ ಹೇಳಿ ನಮಗೆ ಹಾಂ ಆದರೂ ಋಣ ಮರೆಯೋಕ್ಕಾಗ್ತೈತಾ ಅದು ಬೇರೆ ಈಗ ಸ್ವಂತ ಅಣ್ಣ ಅಂತ ಒಪ್ಕೊಂಡ್ಬಿಟ್ರೆ ರಾಖಿ ಕಟ್ಟವಳೆ ಮನಸ್ಸೇ ಬರಲ್ಲ ನೋಡಿ ಬೇಡ ಅನ್ನಕ್ಕೆ ಅಂತಾಳೆ ನೀನ್ ಚಾಕ್ಲೇಟ್ ಬಿಸ್ಕೆಟ್ ಹಿಂಗೆ ಕೊಡಿಸ್ತಿದ್ರೆ ಅಣ್ಣಯ್ಯ ತಮ್ಮಯ್ಯ ಅನ್ಕೊಂಡ್ ಬತ್ತಾಳೆ ಏನ್ ಮಹಾ ನೀನ್ ಯಾವಾಗ ಬಂದೆ ಊರಿಂದ ಏನೋ ನಿಮ್ಮಮ್ಮರು ಬೈದು ಮಾಡಿ ಅದೇನೋ ಮಾಡಿ ಕರ್ಕೊಂಡೋದ್ರು ಅಂತ ಹೇಳ್ತಾ ಇದ್ರು ಹಂಗೆ ನೀ ಬಂದ್ಬಿಟ್ಟಿದ್ಯಾ ನಾ ಎಲ್ಲ ನಿಮ್ಮ ಅಮ್ಮವ್ರನ್ನ ಕರ್ಕೊಂಡೋದ್ರಿನ ಕಳ್ಸಕ್ಕಿಲ್ಲ ಅಂತ ಅನಿಸ್ತದ್ ಬಿಡು ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೆ ನಿಮ್ಮ ಅಮ್ಮನೂ ಅದೇ ಅಂತಿ ನಿಮ್ಮ ಅಮ್ಮ ಅಲ್ಲ ನಿಮ್ಮ ಅತ್ತೆನೂ ಅದೇ ಅಂತಿತ್ತು ಎಲ್ಲಿನ ಮಹಾ ಬತ್ತೋಳು ಬರೋಕ್ಕಿಲ್ವೋ ನಾನೇ ಹೋಗೊಂದು ಹೆಜ್ಜೆ ನೋಡ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇತ್ತು ನಿಮ್ಮ ಅತ್ತೆ ಅಯ್ಯೋ ಪುದಕ ಅದೊಂದು ಅಡ್ಕತೆ ಬಿಡು ನಿಂತ್ಕಳೆ ಪುಟ್ಟಿ ಎಲ್ಗೆ ಹೋಯ್ತಾ ಇದ್ಯಾ ಹಿಂಗೆ ಓಡಾಗೋಡಾಗೆಲ್ಲ ದಬ್ಬಕ್ಕಂತ ಬೀಳು ನಿಂತ್ಕಳೆ ಅಮ್ಮ ಇನ್ನು 4 ರಾಕಿನ ಅಜ್ಜಿದ ಕೊಡಿಸ್ಕೊಂಡು ಇನ್ನೂ ಒಂದು 4 ಜನ ಕೊಟ್ಬಿಟ್ಟು ಇನ್ನೂ ಒಂದು 4 ಚಾಕ್ಲೇಟ್ ನ ವಸೂಲಿ ಮಾಡ್ಕೊಬಿಟ್ಟು ಬರ್ತೀನಿ ನೀ ಸುಮ್ಕಿರಮ್ಮ ನೀನಂತೂ ಕೊಡ್ಸಕ್ಕಿಲ್ಲ ಚಾಕ್ಲೇಟ್ ಬ್ಯಾರೆ ಕೊಡ್ಸಕ್ಕೂನುವೆ ಬಿಡಕ್ಕಿಲ್ಲ ನೀನಂತೂನುವೆ ಎಲ್ಲ ನಿನ್ನ ಹಿಂಗೆ ಬಿಟ್ಬಿಟ್ರೆ ನೀನು ಅಷ್ಟೇನಿಯ ಅದು ತಪ್ಪಿಬಿಡ್ತೀಯ ಹೋಗೋಗು ನಿಮ್ಮ ಅಜ್ಜಿ ಸರಿ ಯಾಗೈತೆ ನಿನಗಂತೂ ಕೊಡ್ಸಕ್ಕೆ ಮಾಡಕ್ಕೆ ಬಿಡಕ ಹೋಗ್ಲಿ ಅಲ್ಲ ಕಣಮಿ ಅವ್ರ ಅಜ್ಜಿ ತಗೋಗ್ಬಿಟ್ಟು ಅಮ್ಮ ಹೇಳ್ತು ನೀನ್ ಕೊಡಿಸ್ಬೇಕಂತೆ ಅಂತ ಅಲ್ಲಿ ಕೊಡಿಸ್ಕೊಳ್ಳೋದು ಆಮೇಕಿಂದ ಇಲ್ಲಿ ಬಂದ್ಬಿಟ್ಟು ಅಜ್ಜಿ ಹೇಳ್ತು ನೀನ್ ಕೊಡಿಸ್ಬೇಕಂತೆ ಅಪ್ಪ ಹೇಳ್ತು ನೀನ್ ಕೊಡಿಸ್ಬೇಕಂತೆ ಬರೀ ಇಂಥ ಬುದ್ಧಿನೇ ನೀ ಕಲ್ತಿರೋದು ಇವಳಂತೂನುವೆ ಅಯ್ಯಪ್ಪ ದೇವ್ರೆ ಅಲ್ಲಿ ಹೋಗಿದ್ನ ಸರಜಿ ಮನೆಗೆ ಅದೇ ಇವ್ರ ಮನೆಗೆ ಹೋಗಿದ್ನ ಅಯ್ಯೋ ನೋಡ್ಬೇಕಿತ್ತು ಅವ್ರ ಮನೆಗಂತೂ ಪಾಟಿ ಆಟ ಆಡ್ಬಿಟ್ಲು ಅಂತಂದ್ರೆ ರೊಚ್ಚು ಮನೆಗೆ ಯಪ್ಪ 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 ಬುಡತ್ತಾಗಿ ಹಿಡಿಯೋ ಅಷ್ಟದು ಸಾಕಾಯ್ತು ಅದಕ್ಕೆ ಬಂದ್ಬಿಟ್ಟೆ ನಾನಂತೂನುವೆ ಬೀಳ್ಪದಕ್ಕ ಚಿಕ್ಕ ಮಕ್ಳಂದ್ರೆ ಹಂಗೇನೆ ಚಿಕ್ಕ ವಯಸ್ಸಾಗ ಆಡ್ದೆ ಇನ್ನೇನು ದೊಡ್ಡವರಾದಂಗೆ ನಮ್ಮಂಗೆ ಆಡಕ್ಕಾಗ್ತೈತಾ ಈಗ ನಮ್ಗೆ ಆಡ್ಬೇಕು ಅಂತ ಅನ್ಸಿದ್ರು ಆಡಕ್ಕಾಗಲ್ಲ ಬಿಡು ಏನು ಮಾಡೋಕ್ಕಾಗ್ತೈತೆ ಚಿಕ್ಕ ಹುಡುಗಿ ಆಟ ಆಡ್ಕೊಂಡ್ಲಿ ಮತ್ತೆ ಏನಾಯ್ತು ಮಹಾ ನಿಂದು ನಾನು ಓದ್ತೀನಿ ಮಾವನ ಜೊತೆ ಅಂತಿದ್ದೆ ಓದಕ್ಕೆ ಇನ್ನು ಕಾಲೇಜ್ ಹತ್ರ ಅದು ಇದು ಅಂತ ಮಾತಾಡ್ಕೊಂಡು ಇದು ಮಾಡ್ತಾ ಇದ್ದೀನಿ ನೋಡ್ಬೇಕಕ್ಕ ಇನ್ನನ್ನು ಏನಾಯ್ತದೋ ಏನು ಕತ್ತಿನೋ ಹಣೆ ಬರಹ ಹೆಂಗಿದ್ರೆ ಹಂಗೇನೇ ಆಗೋದು ನಾನು ಹೇಳ್ತಾ ಇದ್ದೀನಿ ಬಾ ಅಡ್ಜಸ್ಟ್ ಮಾಡೋಣ ಅಮೌಂಟು ಅಂತ ಹೇಳ್ಬಿಟ್ಟು ಇವಳೆ ನೀವು ಹೋದ್ರಿ ಮಾವ ನೋಡೋಣ ಹಂಗೆ ಹಿಂಗೆ ಅಂತ ಹೇಳ್ತಾವಳೆ ಅಮ್ಮ ಅದಕ್ಕೆ ಸ್ವಲ್ಪ ಅಮೌಂಟ್ ಯಾರೋ ಕೊಡಬೇಕಿತ್ತಂತೆ ಅಕ್ಕ ಅದಕ್ಕೆ ಇಸ್ಕೊಂಬಿಟ್ಟು ಬರ್ತೀನಿ ಅಂತ ಹೋದ್ರು ಇದೆಲ್ಲ ಅಮೌಂಟಿನ ಸ್ವಲ್ಪ ಕ್ಲಿಯರ್ ಆದಮೇಲೆ ಒಂದೇ ಸಲ ಹೋಗೋದು ಅಷ್ಟೇನೆ ಇಲ್ಲ ಜಾಬ್ ಮಾಡ್ಕೊಂಡೇನೆ ಓದಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಬ್ಯಾಂಗ್ಳೂರ್ಗೆ ಹೋಗಿ ಜಾಬ್ ಮಾಡ್ಕೊಂಡೇನೆ ಹಂಗೇನೆ ಓದ್ಕೊಳ್ಳೋದು ಏನು ಕಷ್ಟ ಆಗಲ್ಲ ಬಿಡು ನನಗೆ ನೀನ್ ಬಿಡಪ್ಪ ಕಷ್ಟದಾರಿ ಹೆಂಗೋ ಕಷ್ಟಪಡ್ತೀಯ ಇವಾಗ ಕಷ್ಟಪಟ್ರಲ್ವೇನಕ್ಕ ಮುಂದೆ ನಾವು ಚೆನ್ನಾಗಿರೋದು ಈಗಲೇ ಸುಖವಾಗಿದ್ಬಿಟ್ರೆ ಮುಂದೆನೂ ಚೆನ್ನಾಗಿರೋಕ್ಕಾಗಲ್ಲ ಅಯ್ಯೋ ಅದಕ್ಕೇನೆ ಈಗಲಿಂದ ಯಪ್ಪ ಎಷ್ಟಾದ್ರೆ ಅಷ್ಟು ಕಷ್ಟಪಡ್ತಾನೇ ಇದ್ದೀನಿ ನಾನಂತೂ ಪೊಡು ಪೊಡು ಸರಿ ಕಣಪ್ಪ ನನ್ನ ಮಗಳು ಓದ್ಲು ತಿರುಗಿ ಏನ್ ಅವಾಂತರ ಮಾಡ್ತಾಳೋ ಏನ್ ಕತೆನೋ ಗೊತ್ತಿಲ್ಲ ಯಪ್ಪ ಫಸ್ಟ್ ಹೋಗ್ಬಿಟ್ಟು ಅವಳು ಹಿಡ್ಕೊಂಬಿಟ್ಟು ಮನೆ ಕುಡಿಸ್ತೀನಿ ಫಸ್ಟು ಅದು ಬೇರೆ ಟೆಸ್ಟ್ಗಳು ನಾಳೆಯಿಂದ ಓದ್ಕೊಳ್ಳಲ್ಲ ಮಾಡಲ್ಲ ಇವಳಂತೂ ಮುಂದೆ ಕೂರಿಸಿ ನಾನೇ ಓದಿಸ್ಬೇಕು ಹೋಗುತ್ತು ಮಾಡಿ ಅದಕ್ಕೆ ಹೋಗ್ತೀನಿ ಸರಿ ಪದಕ ಆಯ್ತು ಅಲ್ಲ ಮಹಾ ನಿಮ್ಮ ಅಪ್ಪ ಅಮ್ಮ ಕಳ್ಸಲ್ಲ ಅಂತ ಇದ್ರು ನೀವು ಹೆಂಗೆ ಕಳ್ಸಿದ್ರು ನೀನೇನು ಹೇಳಲೇ ಇಲ್ವಲ್ಲ ಈಗ ಅದೆಲ್ಲ ಮುಖ್ಯನಾ ನಾನು ಬಂದಿರೋದೇ ಮುಖ್ಯ ಅದೆಲ್ಲ ಮುಖ್ಯನಾ ಹೇಳಿವಾಗ ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಆರಾಮಾಗಿರು ನನಗೆ ಯಾವಾಗ ಹೇಳ್ಬೇಕು ಅಂತ ಅನಿಸ್ತೋ ಎಲ್ಲ ಪಟ 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 ಅಂತ ಹೇಳ್ತೀನಿ ಸರಿನಾ ಅದೇನಮ್ಮ ಈ ಹುಡುಗಿಯರನ್ನ ಮಾತ್ರ ಅರ್ಥ ಮಾಡ್ಕೊಳಕ್ಕಾಗಲ್ಲ ಬಿಡು